ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ದಾರೆ ಮತ್ತು ಅವರು ಯಾವ ಅಡುಗೆ ಮಾಡ್ತಾರೆ ಅನ್ನೋದನ್ನ ಬೆಂಗಳೂರು ತಿಂಗಳು ಎಷ್ಟು ವರ್ಷದಿಂದ ಇದ್ದೀರಾ ಬೆಂಗಳೂರಲ್ಲಿ? 22 years. ಓಕೆ, ಆದರೆ ಸ್ವಂತ ಊರು ಎಲ್ಲಿ ನಿಮ್ದು? ಹಾವೇರಿ. ಓಕೆ, ನಮ್ಮ ಮನೆಯವ್ರದ್ದು ಬಂದ್ಬಿಟ್ಟು ಶಿವಮೊಗ್ಗ. ತಾಯಿ ಮನೆ ಹಾವೇರಿ. ಫಸ್ಟ್ ಕಡಲೆಬೀಜ ಸ್ವಲ್ಪ ಬಿಸಿ ಆಗಲಿ ಅಲ್ಲ? ಅದು ಬೇಗ ಬೇಯೋದಿಲ್ವಲ್ಲ, ಅದಕ್ಕೆ ಫಸ್ಟ್ ಕಡಲೆಬೀಜ ಯಾವಾಗಲೂ ಅದೊಂದು ನೆನ್ಪಿಟ್ಕೋಬೇಕು. ಯಾಕಂದರೆ ಫಸ್ಟ್ ಅದು ಉರಿಯುವ ಅಂದರೆ ಬೇಗ ಸ್ವಲ್ಪ ಜಾಸ್ತಿ ಹೊತ್ತು ಬೇಕಾಗತ್ತಲ್ಲ, ಅದಕ್ಕೆ ಫಸ್ಟ್ ಹಾಕೋದು. ಓಕೆ, ಹಾಕೊಳ್ತೀರಾ? ಮತ್ತೆ ಅವಲಕ್ಕಿ ಅಂದರೆ ಯೂಶಲಿ ಬೇಗ ಮಾಡುವಂಥ ಒಂದು ತಿಂಡಿ ಅಂತ. ಇದು ಒಗ್ಗರಣೆ ಮಾಡಿಟ್ಕೊಂಡು ಬೇಕಾದ್ರೆ ನೀವು ಯಾರ ಬರ್ತಾರೋ ಅಂದರೆ ನಾವು ಮೊದಲೇ ಎಲ್ಲ ಮಾಡಿಟ್ಕೊಬಿಡ್ಬೋದು. ಅವ್ರು ಬಂದ ತಕ್ಷಣ ಮಾಡ್ಬೋದು. ನಮ್ಗೆ ಇವತ್ತೇನು ಪ್ರಿಪ್ರೇಷನ್ ಇಲ್ಲ ತಿಂಡಿಗೆ ಅಂದರೆ ನಮಗೆ ಲಾಸ್ಟಿಗೆ ಒಂದೇ ಒಂದು ಏನದು ಆಪತ್ ಬಾಂಧವ ಅಂದರೆ ಅವಲಕ್ಕಿ ಅಲ್ವಾ? ಅದನ್ನ ಇಟ್ಕೊಂಡ್ಬಿಟ್ರೆ ಈ ಬೇಗ ದಿಢೀರ್ ಅಂತ ಆಗ್ಬಿಡುತ್ತೆ. ಬೇವಿನ. ಓಕೆ, ಸೊ ಇದಿಷ್ಟು ಒಗ್ಗರಣೆಗೆ ಬೇಕೇ ಆಗಿರುವಂಥದ್ದಲ್ವಾ? ಈರುಳ್ಳಿ. ಓಕೆ, ಕೊಡಿ. ಈರುಳ್ಳಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹುರ್ಕೊಳ್ಬೇಕಾಗತ್ತಾ? ಕ್ಯಾರೆಟ್, ಟೊಮೊಟೊ. ಓಕೆ, ಕ್ಯಾರೆಟ್ ಇವಾಗ ಅದು ಆಪ್ಷನ್. ಯೂಶಲಿ ಅವಲಕ್ಕಿಗೆ ಕ್ಯಾರೆಟ್ ಹಾಕಲ್ಲ, ಆದ್ರೆ ಹಾಕಬಹುದು ಅಂತ ಮಕ್ಕಳು. ಹೌದೌದು, ಕರೆಕ್ಟ್. ಸ್ವಲ್ಪ ಕಲರ್ಫುಲ್ ಆಗಿ ಕಾಣುತ್ತೆ. ಮತ್ತೆ ನೀವು ಹೇಳಿದಾಗೆ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಏನದು ಎಣ್ಣೆಯಲ್ಲಿ ಫ್ರೈ ಬೇರೆ ಆಗುತ್ತೆ, ರುಚಿನೂ ಇರುತ್ತೆ, ಚೆನ್ನಾಗಿರುತ್ತೆ. ನಮ್ಮ ಆಪ್ಷನ್. ಓಕೆ ಓಕೆ, ಸರಿ. ಇದನ್ನು ಅಷ್ಟೇ ಬೇಕಾದರೂ ಉಪಯೋಗಿಸ್ತಾರೆ, ಬೇಡ ಇಲ್ಲ. ಓಕೆ, ಅಲ್ಲ ಒಂದೊಂದ್ಸತಿ ಒಂದು ಡಿಫ್ರೆಂಟ್ ಆಗಿ ರುಚಿ ಬರುತ್ತೆ. ನೀವು ಹೇಳಿದಾಗೆ ಈಗ ಅವಲಕ್ಕಿಗೆ ಟೊಮೆಟೊ ಹಾಕೋದು ನಾನು ನೋಡಿಲ್ಲ, ಆದರೆ ಒಂದು ಸ್ವಲ್ಪ ಒಂದು ಬೇರೆ ರುಚಿ, ಒಂಚೂರು ಹುಳಿದು ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ಎಲ್ಲ ತರಕಾರಿ ಸೇರುತ್ತಲ್ಲ. ಓಕೆ ಓಕೆ. ಮತ್ತೆ ಅವಲಕ್ಕಿಯಲ್ಲಿ ಬೇರೆ ಇನ್ನೇನು ಮಾಡ್ತೀರಮ್ಮ? ಅವಲಕ್ಕಿ ಇದನ್ನು ಒಣಗಿಸ್ಬಿಟ್ಟು ಮತ್ತೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಗರಿ ಗರಿ ಅನ್ನ ಮಾಡಿಬಿಟ್ಟು ಮತ್ತೆ ಅದನ್ನು ಹಂಗೆ ಮಾಡಿ ಪೇಪರ್ ಅವಲಕ್ಕಿ ತುಂಬ ಚೆನ್ನಾಗಿರುತ್ತೆ, ಸುಮಾರು ದಿನ ಇರುತ್ತೆ. ಓಕೆ ಓಕೆ, ಅದೇ ಡಬ್ಬದಲ್ಲಿ ಒಗ್ಗರಣೆ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಯಂಕಾಲ ಕಾಫಿ ಟೀ ಒಟ್ಟಿಗೆ ಚೆನ್ನಾಗಿ ತಿನ್ಬೋದು ಅಂತ. ಇದು ಸ್ವಲ್ಪ ಸಾಂಬಾರು ತಗೊಂಬಿಡಿ ಸ್ವಲ್ಪ. ಓಕೆ, ಟೇಸ್ಟಿಗೋಸ್ಕರ. ಆಯ್ತಾ ಇನ್ನು? ಅರ್ಶಿನ. ಓಕೆ, ಅರ್ಶಿನ. ಒಂದ್ಸತಿ ಎಲ್ಲ ಕಟ್ ಮಾಡ್ಕೊಂಡ್ರೆ ಎಲ್ಲ ಒಗ್ಗರಣೆ ಮಾಡೋದು ಹಾಕ್ತಾ ಹೋಗೋದು. ಓಕೆ ಓಕೆ, ಆಯ್ತಾ ಇನ್ನು? ಲಾಸ್ಟ್ ಇದು ತೆಂಗಿನ ತುರಿ, ಇದು ಕೊತ್ತಂಬರಿ ಸೊಪ್ಪು, ಅದೊಂದು ಸ್ವಲ್ಪ ಇಲ್ಲ ಅವಲಕ್ಕಿ ಮಾಡಿ ಆದ್ಮೇಲೆ ಲಾಸ್ಟಿಗೆ ಹಾಕೋದು ಮೇಲೆ. ಓಕೆ ಓಕೆ, ಅದೊಂಚೂರು ಬೇಯಬೇಕಲ್ವಾ? ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಫ್ರೈ ಆಗಬೇಕು. ಓಕೆ ಓಕೆ, ಈಗ ರೆಡಿ ಇದೆ ಒಗ್ಗರಣೆ, ಗೊಜ್ಜು ರೆಡಿ ಇದೆ. ಗೊಜ್ಜು ರೆಡಿ ಇದೆ, ಗ್ಯಾಸ್ ಆಫ್. ಓಕೆ, ಮಾಡ್ಕೊಂಬಿಡಿ. ಈಗೇನು ಮಾಡೋದು? ಈಗ ಒಂದು ಬೌಲಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಅವಲಕ್ಕಿ ಹಾಕ್ಕೊಂಬಿಡಿ. ಸೊ ಅವಲಕ್ಕಿ ಹೇಗಿರುತ್ತೋ ಹಾಗೆ ಡ್ರೈಯಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀರಾ ಅಲ್ವಾ? ಕ್ಲೀನ್ ಮಾಡಿಟ್ಕೊಂಡು. ಸರಿ ಸರಿ, ಕ್ಲೀನ್ ಮಾಡಿಟ್ಕೊಂಡ್ರೆ ಯಾವಾಗ ಬೇಕು ಅವಾಗ ಸಡನ್ ಆಗಿ ಮಾಡ್ಬಿಡ್ಬೋದು. ಈಗ ಈ ಪೇಪರ್ ಅವಲಕ್ಕಿ ಬದಲು ನಾವು ರೆಗ್ಯುಲರ್ ಅವಲಕ್ಕಿನೂ ಹಾಕೋಬೋದಾ? 2-3 ಈಗ ಮಾರ್ಕೆಟಲ್ಲಿ ಬೇರೆ ಬೇರೆ ಅವಲಕ್ಕಿ ಸಿಗುತ್ತೆ. ಯಾವುದಾದ್ರೂ ನಿಮ್ಮ ಇಷ್ಟ. ನಮ್ಮ ಕಡೆ ಎಲ್ಲ ಜಾಸ್ತಿ ಇದೆ ಪೇಪರ್ ಅವಲಕ್ಕಿ ಜಾಸ್ತಿನಾ? ಈಗ ದಪ್ಪ ಅವಲಕ್ಕಿ ಉಪಯೋಗಿಸೋದೇನು, ಇದಕ್ಕೆ ನಮ್ಮ ನೀರಲ್ಲಿ ನೆನೆಸಿಡಬಾರ್ದು. ನೆನೆಸಿದ್ರೆ ಸಾಫ್ಟ್ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಸ್ವಲ್ಪ ನೀರು ಹಾಕಿ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಎಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು. ಓಕೆ, ಈಗ ದಪ್ಪ ಅವಲಕ್ಕಿ ತೊಗೊಂಡ್ಬಿಟ್ರೆ ಅದನ್ನ ನೆನೆಸ್ಬೇಕಾಗತ್ತಲ್ವಾ? ದಪ್ಪ ತಗೊಂಡು ಅದನ್ನ ಒಂದು ಅರ್ಧ ಗಂಟೆ 1/4 ಗಂಟೆ ಅಲ್ವಾ? ಇದಾದ್ರೆ ಬೇಡ, ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಒಂಚೂರು ಇವಾಗ ಅವಲಕ್ಕಿ ತಗೊಂಡು ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಸರಿ ಸರಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಲಿಂಬೆ. ಮತ್ತೆ ವಿದ್ಯಾ ಅವರೇ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ? ಮನೆಯಲ್ಲಿ ನಾವು 4 ಜನ, ನಮ್ಮ ಮನೆಯವರು, ಮಗ, ಸೊಸೆ.
ಹೌದಾ? ಓಕೆ ಓಕೆ. ಏನು ಮಾಡ್ತಾ ಇದ್ದಾರೆ ಮಗ ಸೊಸೆ? ಅಂದರೆ ಕೆಲಸಕ್ಕೆ ಏನಾದರೂ ಹೋಗ್ತಾ ಇದ್ದಾರಾ? ಸೊಸೆ ಹೋಗಲ್ಲ, MBA ಮಾಡಿದ್ದಾರೆ. ಓಕೆ. 6 months ಆಯಿತು ಮದುವೆ ರೀಸೆಂಟಾಗಿ. ಮಗ ಎಲ್ಲಿ ಜಾಬಲ್ಲಿ ಕಾಗ್ನಿಜೆಂಟ್ ಮಾನ್ಯತೆ. ಓಕೆ ಓಕೆ. ಸ್ವಲ್ಪ ಸಕ್ಕರೆ ಆಪ್ಷನ್ ಇದು, ಬೇಕಾದ್ರೆ ಹಾಕೋಬಹುದು, ಬೇಡದ್ರೆ ಸರಿ ಸರಿ. ಓಕೆ. ಅವ್ರವ್ರ ಇಷ್ಟ. ಒಬ್ರು ಸಕ್ಕರೆ ತಿನ್ನೋರು ಹಾಕ್ಕೊಂತಾರೆ, ಸ್ವೀಟ್ ಬೇಕು ಅನ್ನೋರು, ಬೇಡ ಅನ್ನೋದು ಇಲ್ಲ. ಬೆಲ್ಲನೂ ಹಾಕ್ಕೊಳ್ಬೋದು ಅನ್ಸುತ್ತಲ್ವಾ? ಬೆಲ್ಲ ಚೆನ್ನಾಗಿರಲ್ವಾ? ಚೆನ್ನಾಗಿದೆ. ಅಲ್ಲ, ಒಂದೊಂದ್ಸತಿ ಅನಿವಾರ್ಯತೆ ಏನೋ ಸಕ್ಕರೆ ತಿನ್ನಲ್ಲ ಅಂದವ್ರು ಒಂಚೂರು ಹಾಕ್ಕೊಳ್ಬೋದು ಅಂತ. ಬೇಡಂದ್ರೆ ಇಲ್ಲ, ಅದಕ್ಕೆ ಏನು ಬೇಕಂದ್ರೆ ಇದಕ್ಕೆ 1 ಸ್ಪೂನ್ ಬೇಕು. ತೆಗಿಯೋದಕ್ಕ? ಮತ್ತೆ ತಿಂಡಿಗಳೆಲ್ಲ ಏನು ಮಾಡ್ತೀರಾ ಬ್ರೇಕ್ಫಾಸ್ಟಿಗೆ? ಬ್ರೇಕ್ಫಾಸ್ಟಿಗೆ ಅಕ್ಕಿ ರೊಟ್ಟಿ, ಚಪಾತಿ, ಇಡ್ಲಿ, ದೋಸೆ. ಓಕೆ. ಎಲ್ಲ ಸೌತ್ ಉತ್ತರ ಕರ್ನಾಟಕ ಶೈಲಿನೇ ಜಾಸ್ತಿನಾ? ನಿಮ್ಮ ಹಾವೇರಿ ಕಡೆನಾ? ಅಲ್ಲಿದೆ, ಅಲ್ಲೆಲ್ಲ ರೊಟ್ಟಿ ಮಾಡೋದಾ? ರೊಟ್ಟಿ, ಜೋಳದ ರೊಟ್ಟಿ, ಬದ್ನೆಕಾಯಿ ಪಲ್ಯ. ಓಕೆ. ಸ್ವಲ್ಪ ರೈಸ್ ಐಟಮ್ ಎಲ್ಲ ನಮ್ಮ ಮನೇಲಿ ಕಡಿಮೆ. ಬೆಳಗ್ಗೆ ಎದ್ದು ರೊಟ್ಟಿಗಳು ಜಾಸ್ತಿ. ರೊಟ್ಟಿ, ಚಪಾತಿ, ಇಡ್ಲಿ, ದೋಸೆ. ಇದೇನು ಮಾಡ್ತೀರಾ ರೊಟ್ಟಿಗಳಿಗೆ? ಏನು ಮಾಡ್ತೀರಾ? ಚಟ್ನಿ ಪುಡಿ ಆ ಥರನಾ? ಯಾವಾಗಲೂ ಕಾಯಂ ಇರುತ್ತೆ. ಪಲ್ಯಗಳು ಮಾಡ್ತೇವೆ, ಬದನೆಕಾಯಿ, ಹೀರೆಕಾಯಿ, ಯಾವ್ದಿರುತ್ತೆ. ಎಣ್ಗಾಯಿ ಎಲ್ಲ ಮಾಡ್ತೀರಾ ಬದನೆಕಾಯ್ದು? ಬದನೆಕಾಯಿ. ಓಕೆ ಓಕೆ. ಆ್ಯಕ್ಚುಲಿ ಮನೆಯಲ್ಲೇ ನಾವೆಲ್ಲ ಮಾಡೋದು, ಅಂಗಡಿಯಿಂದ ಏನು ಜಾಸ್ತಿ ತರದೇ ಇಲ್ಲ. ಓಕೆ, ತುಂಬ ಒಳ್ಳೇದು ಬಿಡಿ. ಅದರಲ್ಲಿ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಯಾವಾಗಲೂ 1 ತಿಂಗಳು 2 ತಿಂಗಳು ಮಾಡಿರೋದನ್ನ ಈಗ ಮಾಡ್ಕೊಂಡು ನಾವು ತಿನ್ನೋದು. ಅದರಲ್ಲಿ ಪೌಷ್ಟಿಕತೆನೇ ಕಡಿಮೆ ಆಗಿರುತ್ತೆ. ಅಥವಾ ಫ್ರಿಜ್ಜಲ್ಲಿ ಮಾಡಿಟ್ಕೊಂಡು ತಿನ್ನೋದು, ಅದೆಲ್ಲಕ್ಕಿಂತ ಫ್ರೆಶ್ ಏನು ಬೇಕೋ ಅದನ್ನು ಮಾಡ್ಕೊಂಡು ತಿನ್ನೋದೇ ಒಳ್ಳೆಯದು. ಓಕೆ. ಇದು ದಿಢೀರು ಬೇಗ ಆಗೋಗುತ್ತೆ. ಹೌದೌದು. ಯಾರೋ ಬರ್ತಾರೋ ಅಂದ್ರೆ ನಾವು ಅವ್ರ ಜೊತೆ ಮಾತಾಡ್ಕೊಳೋಣ ಅಂದ್ರೆ ಒಗ್ಗರಣೆ ಮಾಡಿ ಇಟ್ಕೊಂಡು ಕೂತ್ಕೋ. ಕರೆಕ್ಟ್. ಮತ್ತೆ ಈಗ ಕೆಲಸಕ್ಕೆಲ್ಲ ಹೋಗೋರಿಗೆ ಇದೆಲ್ಲ ತುಂಬ ಉಪಯೋಗ ಆಗತ್ತೆ. ಜಾಸ್ತಿ ಟೈಮ್ ಇರಲ್ಲ, ಸಾಯಂಕಾಲ ಲೇಟ್ ಬಂದಿರ್ತಾರೆ, ನೆಕ್ಸ್ಟ್ ಡೇಗೆ ಪ್ಲಾನ್ ಮಾಡಿ ಹಿಟ್ಟು ಅರಿಯೋದಕ್ಕೆ ಟೈಮ್ ಇರಲ್ಲ. ಅವಾಗೆಲ್ಲ ಅವಲಕ್ಕಿ ಮಾಡೋದೆಲ್ಲ ಒಗ್ಗರಣೆ ಮಾಡಿ ಇಟ್ಕೊಬಿಟ್ರೆ ಸಡನ್ ಕಲಿಸ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಕಲಿಸ್ತೀವಿ. ಹೌದು ಹೌದು. ಅದು ತುಂಬಾ ಹೊತ್ತು ಕಲಿಸಿಟ್ರೆ ಚೆನ್ನಾಗಿರಲ್ಲ. ಹಾಗೆ ಕಲಿಸ್ಕೊಂಡು ಆವಾಗಲೇ ತಿಂದರೆ ಚೆನ್ನಾಗಿ. ಹೌದು ಹೌದು. ಮುಗೀತಾ? ಇನ್ನು ಟೇಸ್ಟ್ ಮಾಡ್ಬಿಡ್ಬೋದಾ? ಕೊತ್ತಂಬರಿ ಸೊಪ್ಪು ಅದೊಂದು ಹಾಕ್ಕೊಳ್ಳೋದು. ಮತ್ತು ತೆಂಗಿನಕಾಯಿ ಅದೆರಡು ಲಾಸ್ಟಿಗೆ ಇಟ್ಕೊಂಡ್ಬಿಡೋದು. ಮತ್ತು ಸ್ವೀಟ್ಸ್ ಎಲ್ಲ ಮಾಡ್ತೀರಾ ಮನೇಲಿ? ಸ್ವೀಟ್ಸ್ ಎಲ್ಲ ಮಾಡ್ತೀವಿ. ಏನು ಮಾಡ್ತೀರಾ? ಎಲ್ಲ. ಯಾರು ತಿನ್ನಲ್ವಾ ಮಾಡಿದ್ರೆ? ತಿಂತಾರೆ, ಅಷ್ಟು ಇದನ್ನ ಮಾಡಿ ತಿನ್ನಲ್ಲ, ಇಷ್ಟಪಡಲ್ಲ. ತಿಂತಾರೆ, ಯಾವುದು ತಿನ್ನಲ್ಲ ಅಂತ ಇಲ್ಲ. ನೀವೇ ಅಡುಗೆ ಮಾಡೋದು ನೀವೆಲ್ಲ ಮನೇಲಿ? ಸ್ವೀಟ್ಸ್ ಅಂದರೆ ಏನು? ಉಂಡೆಗಳೆಲ್ಲ ಮೋಸ್ಟ್ಲಿ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ. ಉಂಡೆ ಮಾಡ್ತೀವಿ, ಒಬ್ಬಟ್ಟು, ಹೋಳಿಗೆ ಮಾಡ್ತೀವಿ. ಹೋಳಿಗೆ ಅಂತೂ ಕೇಳೋದೇ ಬೇಡ ಬಿಡಿ. ಒಬ್ಬಟ್ಟಂತೂ ಉತ್ತರ ಕರ್ನಾಟಕ ಅಂದರೆ ಒಬ್ಬಟ್ಟು ಗೊತ್ತಿರಲೇಬೇಕು ಅನ್ನುವಾಗೆ. ಓಕೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಹಾಕಿ. ಕೊತ್ತಂಬರಿ ಸೊಪ್ಪು ಬೀಳಲೇಬೇಕು ಯಾವುದಕ್ಕಾದ್ರೂ. ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಹಾಕೊಂಡ್ರೆ ಆಯ್ತು ಸ್ವಲ್ಪ ಚೆನ್ನಾಗಿರೋ. ಓಕೆ. ನಿಮ್ಮ ಪೇಪರ್ ಅವಲಕ್ಕಿಯಿಂದ. ಓಕೆ. ಪೇಪರ್ ಅವಲಕ್ಕಿಯ ಗೊಜ್ಜು ಅವಲಕ್ಕಿ. ಓಕೆ, ರೆಡಿ ಇದೆ. ಓಕೆ. ಒಂಥರ ದಿಢೀರ್ ಅಂತ ನೀವು ಹೇಳ್ದಂಗೆ ಆಗೇ ಬಿಡ್ತು. ಬೇರೆ ತರಕಾರಿನೂ ಏನಾದರೂ ಹಾಕ್ಕೊಳ್ಬೋದಾ ಸ್ವಲ್ಪ? ಬೇಕಂದ್ರೆ ಬೇರೆ ಹಾಕಿದ್ರೆ ಅದು ಅಷ್ಟು ಇಷ್ಟ ಆಗಲ್ಲ. ಕ್ಯಾರೆಟ್ ಅಂದ್ರೆ ಯೂಶಲಿ ನಾವು ಉಪಯೋಗಿಸ್ತಾ ಇರೋದು ಅದನ್ನ. ಓಕೆ ಓಕೆ. ಸಾಕು ಬಿಡಿ. ಓಕೆ. ಪೇಪರ್ ಅವಲಕ್ಕಿಯಿಂದ ಗೊಜ್ಜು ಅವಲಕ್ಕಿ ರೆಡಿ. ಓಕೆ. ಟೇಸ್ಟ್ ಮಾಡಿ. ಓಕೆ, ಖಂಡಿತವಾಗಿ ಹೇಳ್ತೀನಿ. ಒಂಥರ ಏನದು ಡಿಫ್ರೆಂಟಾಗಿ ಕಾಣ್ತಾ ಇದೆ. ಅವಲಕ್ಕಿ ಅನ್ನುವ ಒಂದು ಕಾನ್ಸೆಪ್ಟ್ ಇತ್ತು ನನಗೆ, ಬೇರೆ ಥರ ಕಾಣುತ್ತೆ ಅಂತ. ಆದರೆ ಇದರಲ್ಲಿ ಕ್ಯಾರೆಟ್ ಕಾಣ್ತಾ ಇದೆ, ಕಲರ್ಫುಲ್ ಆಗಿದೆ, ತೆಂಗಿನಕಾಯಿ ಎಲ್ಲ ಥರ ಒಂದು ಡಿಫ್ರೆಂಟಾಗಿ ಕಾಣ್ತಾ ಇದೆ, ಮಿಕ್ಸ್ ಆಗಿ ಕಾಣ್ತಾ ಇದೆ. ಹೌದು ಹೌದು. ಓಕೆ, ರುಚಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ ಅಮ್ಮ. ಸ್ವಲ್ಪ ಏನದು ನಿಂಬೆಹಣ್ಣಿದು ಹುಳಿ, ಈರುಳ್ಳಿದೊಂದು ರುಚಿ, ಮತ್ತು ಕ್ಯಾರೆಟಿದು ಸ್ವಲ್ಪ ಸಿಹಿ, ಎಲ್ಲ ಒಂದು ಮಿಶ್ರಣ. ಒಂದು ದಿಢೀರಂತ ಇಂಥದ್ದೊಂದು ರೆಸಿಪಿ, ಒಂದು 10 ರೆಸಿಪಿ ಕಲ್ತ್ಕೊಂಡ್ಬಿಟ್ರೆ ಲೈಫೇ ಈಸಿ ಅಂತ ಹೇಳ್ಬಿಡ್ಬೋದು. ಆ ಥರ
ಒಂದು ತುಂಬ ರುಚಿಯಾದ ಗೊಜ್ಜ ಅವಲಕ್ಕಿ ಮಾಡಿಕೊಟ್ಟಿದ್ದೀರಾ ಪೇಪರ್ ಅವಲಕ್ಕಿಯಿಂದ. ಇನ್ನೊಂದೇನೋ ಸ್ವೀಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ತೆಂಗಿನಕಾಯಿಯಿಂದ ಬಿಸ್ಕೆಟ್. ತೆಂಗಿನಕಾಯಿಯ ಬಿಸ್ಕೆಟ್ ಮಾಡ್ತೀರಾ. ಒಂಥರ ಸ್ಪೆಷಲ್ ಆಗಿ ಬಿಸ್ಕೆಟ್ ಎಲ್ಲ ಮಾಮೂಲಿ ಕೇಳಿದ್ದೀವಿ, ಇದು ಯಾವುದೋ ಸ್ಪೆಷಲ್ ಬಿಸ್ಕೆಟ್. ಏನೆಲ್ಲ ಸಾಮಗ್ರಿಗಳು ಬೇಕು? ಇದಕ್ಕೆ ತೆಂಗಿನಕಾಯಿ ತುರಿದಿರೋದು, ಹಸಿ ತೆಂಗಿನಕಾಯಿ, ಮೈದಾ, ಸಕ್ಕರೆ, ಏಲಕ್ಕಿ ಪುಡಿ ಮತ್ತು ಗೋಡಂಬಿ. ಓಕೆ, ಇಷ್ಟೇ, ಮತ್ತೇನು ಬೇಡ? ಏನು ಬೇಡ. ಓಕೆ, ಹಾಗಾದರೆ ಶುರು ಮಾಡ್ಕೊಂಬಿಡೋಣಲ್ಲ. ಎಣ್ಣೆ. ಓಕೆ, ಎಷ್ಟೊತ್ತು ಬೇಕಾಗುತ್ತೆ ಇದು ಮಾಡೋದಕ್ಕೆ? ಒಂದು 10 ಮಿನಿಟ್ಸ್. 10 ಮಿನಿಟ್ಸು. ಹಾಗಾದರೆ ಶುರು ಮಾಡೋಣಲ್ಲ. ಫಸ್ಟ್ ಬೌಲ್ ಬೇಕು. ಓಕೆ, ಅದಕ್ಕೆ ತೆಂಗಿನಕಾಯಿ ಎಲ್ಲ ಹಾಕ್ಕೊಬಿಡ್ಬೇಕು. ಸರಿ. ಸ್ಪೂನ್. ಸೊ ಒಂದು ಬೌಲು ತೆಂಗಿನಕಾಯಿಗೆ ಒಂದು 5-6 ಇದು ಆದರೆ ಸ್ಪೂನು ಸಕ್ಕರೆ ಆದರೆ ಓಕೆ. 4-5 ಅವ್ರವ್ರ ಇಷ್ಟ. ಅವ್ರವ್ರ ಇಷ್ಟ. ಸಕ್ಕರೆ ಎಷ್ಟು ಬೇಕು? ಒಂದು ಅರ್ಧ ಬೌಲ್ ಅಂತ ಹೇಳ್ಬೋದು. ಒಂದು ಬೌಲಿಗೆ ಒಂದು ಅರ್ಧ ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ. ಅದನ್ನೇ ಸಕ್ಕರೆ ಇದು ಕಲಿಸ್ಬಿಟ್ಟು ಒಂದು 2 ಮಿನಿಟ್ಸ್ 1 ಮಿನಿಟ್ಸ್ ಹಾಗೆ ಇಡಬೇಕು. ಅಂದರೆ ಸಕ್ಕರೆ ಕರಗಬೇಕಾ? ಸಕ್ಕರೆ ಕರಗಬೇಕಲ್ವ. ಓಕೆ, ತೆಂಗಿನಕಾಯಿ ಜೊತೆ ಚೆನ್ನಾಗಿ ಹೊಂದ್ಕೊಳ್ಬೇಕಾಗತ್ತೆ. ಓಕೆ, ಆಮೇಲೆ ಮೈದಾ ಹಿಟ್ಟು ಮತ್ತೆಲ್ಲ ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ಬಿಟ್ರೆ ಮುಗೀತು. ಇದಿವಾಗ ಎಣ್ಣೆ ಬೇಕು ಅಂತ ಹೇಳಿದ್ರಿ, ಅಂದರೆ ಡೀಪ್ ಫ್ರೈ ಮಾಡೋದಾ? ಡೀಪ್ ಫ್ರೈ ಮಾಡಿ. ಬಿಸ್ಕೆಟ್ ಅಂತ ಹೇಳಿದ್ರೆ ಎಣ್ಣೆಲಿ ಕರಿಯೋ ಬಿಸ್ಕೆಟ್ ಇದು. ನಾನು ಹೇಳಿದಾಗೆ ಸ್ಪೆಷಲ್ ಅಂತ ಹೇಳಿದ್ನಲ್ಲ, ಇದು ಒಂಥರ ಸ್ಪೆಷಲ್ಲು. ಬಿಸ್ಕೆಟ್ ಹೇಳಿದ್ರೆ ಯೂಶಲಿ ಬೇಕ್ ಮಾಡ್ತಾರೆ ಅಥವಾ ಮನೆಯಲ್ಲಿ ಬೇರೆ ರೀತಿಯಿಂದ ಮಾಡ್ತಾರಲ್ಲ. ಇದೊಂಥರ ಕರಿದು ತಿನ್ನುವ ಬಿಸ್ಕೆಟ್. ಓಕೆ ಓಕೆ. ವಿದ್ಯಾ ಅವರೇ, ಸಕ್ಕರೆ ಕರಗಿದೆಯಾ? ಓಕೆ, ಇನ್ನು ನೆಕ್ಸ್ಟ್ ಪ್ರೋಸೆಸ್ ಮಾಡ್ಬೋದು ನಾವು. ಇನ್ನೇನು ಮಾಡೋದು? ಇವಾಗ ಮೈದಾ ಹಿಟ್ಟು ಬೇಕು. ಮೈದಾ ಹಿಟ್ಟ? ಹಾಗಾದರೆ ಒಂದು ಕೆಲಸ ಮಾಡೋಣ, ಫಸ್ಟು ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಆಗ ಇದು ಮಾಡೋಷ್ಟೊತ್ತಿಗೆ, ಹಿಟ್ಟು ರೆಡಿ ಮಾಡೋಷ್ಟೊತ್ತಿಗೆ ಎಣ್ಣೆ ಕಾದ್ರೆ ಇಮಿಡಿಯೇಟ್ ಮಾಡ್ಬೋದಲ್ಲ? ಓಕೆ. ಸ್ವಲ್ಪ ಬಿಸಿ ಇದ್ದೀವಿ. ಕೊಬ್ಬರಿ ಅಂದರೆ ತೆಂಗಿನಕಾಯಲ್ಲಿ ಇದು ಏನದು ತೆಂಗಿನಕಾಯಿದು ಬಿಸ್ಕೆಟ್ ಕೇಳ್ತಾ ಇರೋದೇ ಫಸ್ಟ್ ಟೈಮ್ ಇದು. ನೋಡಿ ತಿಂದು ನೋಡಿ ಗೊತ್ತಾಗುತ್ತೆ ಹೇಗೆ ಮಾಡ್ತೀರಾ ಅಂತ. ಓಕೆ, ಸರಿ ಸರಿ. ಇದು ಎಲ್ಲಿಂದ ನಿಮ್ಮ ಊರ ಕಡೆಯಿಂದ ಮಾಡಿದಾರಾ? ಯಾರು ಕಲಿಸಿದ್ದು ನಿಮಗೆ? ಫ್ರೆಂಡ್ ಹೇಳಿದ್ರು ಚೆನ್ನಾಗಿದೆ ಮಾಡಿ ಅಂತ. ಮನೇಲಿ ಮಾಡಿ ನೋಡಿದ್ವಿ, ಚೆನ್ನಾಗಾಯ್ತಲ್ಲ. ಮನೇಲೆಲ್ಲ ಇಷ್ಟಪಟ್ರು. ನೋಡೋಣ ಒಂದ್ಸಲ ಮಾಡಿ ನೋಡೋಣ. ಇದೇ ಈ ಥರ ಬರುತ್ತೆ. ಓಕೆ, ಒಂಥರ ನಾವು ಚಪಾತಿ ಪೂರಿ ಹಿಟ್ಟು ಥರ ಮಾಡ್ಕೋಬೇಕು ನೀಟಾಗಿ. ಓಕೆ, ಬಂದ್ಬಿಡುತ್ತೆ. ಸರಿ ಸರಿ. ನೀಟಾಗಿ ಹದವಾಗಿ ಇರ್ಬೇಕಲ್ವಾ? ನೀರು ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಇಲ್ಲ ನಾವು ಅಲ್ಲ, ಅದು ಬಿಡುವಾಗ ಒಂದು ಸ್ವಲ್ಪ ನೀರು ಬಿಟ್ಕೊಳುತ್ತೆ, ಅದು ನೋಡ್ತಾ ನಾವು ಆ್ಯಡ್ ಮಾಡ್ತಾ ಹೋಗುವಂಥದ್ದು. ಚೆನ್ನಾಗಿ ಬಂತು. ಓಕೆ. ಇನ್ನು ನಾವು ಬಿಸ್ಕೆಟ್ ಥರ ಮಾಡೋದಾ? ಓಕೆ. ಎಣ್ಣೆ ಬೇಕಾದರೆ ಫ್ಲೇಮ್ ಜಾಸ್ತಿ ಮಾಡಬೇಕಾ? ಬೇಡ, ಕಡಿಮೆ ಉರಿಯಲ್ಲೇ ಮಾಡ್ತೀರಾ? ಓಕೆ ಓಕೆ, ಸರಿ. ಇದೇ ಈ ಥರ ಮಾಡ್ಬೇಕು. ಓಕೆ. ಮತ್ತು ಏನು ಮಾಡ್ತೀರಾ ನೀವು ಫ್ರೀ ಟೈಮಲ್ಲೆಲ್ಲ? ಫ್ರೀ ಟೈಮಲ್ಲಿ ಪೇಪರ್ ಓದೋದು, ಟಿವಿ ನೋಡೋದು. ಮನೇಲೆಲ್ಲ ನಮ್ಮ ಸಾರಿ, ನಮ್ಮ ಬ್ಲೌಸ್ ಎಲ್ಲ ನಾನೇ ರೆಡಿ ಮಾಡ್ಕೊಂಡು. ಹೌದಾ? ಟೈಲರಿಂಗ್ ಎಲ್ಲ ಕಲ್ತಿದ್ದೀರಾ? ಸಾರಿ ಕುಚ್ಚಾಕೋಣೋದು, ನಮ್ಮ ಕೆಲಸ ನಾವು ಮಾಡ್ಕೊಳೋದು. ಓಕೆ ಓಕೆ. ಬೆಳಗ್ಗೆ 1/2 ಅವರ್ ಯೋಗ ಮಾಡೋದು. ಓ, ಯೋಗ ಮಾಡ್ತೀರಾ? ಕಲ್ತಿದ್ದೀರಾ ಯೋಗ? ಪ್ರತಿದಿನ ಎಷ್ಟು ಹೊತ್ತು ಮಾಡ್ತೀರಾ? 1/2 ಅವರ್. ಓಕೆ ಓಕೆ. ಸೂರ್ಯ ನಮಸ್ಕಾರ ಅದು. ಹಾಂ. ಒಳ್ಳೇದು, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. 1 ಅವರ್ ವಾಕಿಂಗ್ ಮಾಡೋದು. ಆರೋಗ್ಯವೇ ಭಾಗ್ಯ ಅಂದಾಗ ಅದ್ರ ಬಗ್ಗೆ ತುಂಬಾ ಏನದು ಒಳ್ಳೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ. ಮಾಡಲೇಬೇಕು ಅಲ್ವಾ? ಅನಿವಾರ್ಯತೆ ಈಗಿನ ಕಾಲದಲ್ಲಿ. ಸಾಕು ಅನ್ಸುತ್ತೆ. ಎಣ್ಣೆ ಆಗಿದ್ರೆ ಒಂದು 4 ಮಾಡಿಬಿಡೋಣ. ಈ ಥರ ಮಾಡ್ಕೋಬೇಕು. ಓಕೆ. ಸಾಧಾರಣ ಏನು ಹೇಳ್ತಾರೆ, ಬಿಸ್ಕೆಟ್ ಥರ, ಬೆಣ್ಣೆ ಬಿಸ್ಕೆಟ್ ಥರ ಬರುತ್ತಲ್ಲ? ಬೆಣ್ಣೆ ಬಿಸ್ಕೆಟ್ ಆ ಥರ. ಎಣ್ಣೆ ಕಾದಿದೆ ಅಲ್ಲ? ಆಗಿದೆ. ನಾವು ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಮಾಮೂಲಿ ನೀವು ಏನದು ಬೋಂಡ ಎಲ್ಲ ಕರಿತಿಲ್ಲ ಆ ಥರ? ಸ್ವಲ್ಪ ಸಣ್ಣ ಉರಿಯಲ್ಲಿ ಮಾಡ್ಕೊಂಡ್ರೆ ಆಯಿತು. ಪೇಪರ್ ರೆಡಿ ಮಾಡಿ ಇಟ್ಬಿಟ್ಟಿದ್ದೀವಿ. ಹೊರಗೆಲ್ಲ ಹೋಗಲ್ವಾ ಟೈಮ್ ಸಿಕ್ಕಿದಾಗ? ಏನಾದರೂ ಸಂಘ ಸಂಸ್ಥೆ ಮಾಡಿ ಬಿಸ್ಕೆಟ್ ರೆಡಿ ಆಗಿದೆ ನೋಡಿ ಹೇಳಿ. ಓಕೆ. ತೆಂಗಿನಕಾಯಿ ಬಿಸ್ಕೆಟ್ನ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ಧನ್ಯವಾದಗಳು. ಶರಣಾರ್ಥಿಮ್ಮ.
ನೋಡಿದ್ರಲ್ಲ ವೀಕ್ಷಕರೇ, ತೆಂಗಿನಕಾಯಿ ಬಿಸ್ಕೆಟು ಮತ್ತು ಗೊಜ್ಜವಲಕ್ಕಿಯನ್ನು ಹೇಗೆ ಮಾಡಿದ್ರು ಅಂತ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.